ವಿರಾಮದ ನಂತರ ನಿಮ್ಮೆಲ್ಲರಿಗೂ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಆಗಲೇ ನೀವು ಹೇಳ್ತಾ ಇದ್ರಿ ವಿರಾಮಕ್ಕೂ ಮೊದಲು ಅನಂತ ಪದ್ಮನಾಭನ ವ್ರತ ಹೇಗೆ ಮಾಡಬೇಕು ಅಂತ. ಅದರ ಮುಂದಿನ ವಿಚಾರ ಏನಿದೆ ನೋಡಿ. ಇವತ್ತಿನ ದಿವಸ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನಕ್ಕೆ ಹೋದಾಗ ಪೂಜೆ ಪುನಸ್ಕಾರ ಅಂತೆಲ್ಲ ಮಾಡ್ಕೊಂಡ್ವಿ. ಗಂಟೆಗಳನ್ನು ಹೊಡಿಬೇಡಿ ಅಂತೀವಿ. ಎಷ್ಟೋ ಜನ ಹೇಳ್ತಾರೆ ಗಂಟೆಗಳನ್ನ ಯಾಕೆ ಹೊಡಿಬಾರ್ದು ಅಂತ. ಏನು ಅಂದರೆ ಆಂಜನೇಯನಿಗೆ ವಿಚಾರವಾಗಿ ಸಾಕ್ಷಾತ್ ಇಂದ್ರದೇವನ ಅನುಗ್ರಹವನ್ನು ಪಡೆದಿರತಕ್ಕಂಥ ಅಲ್ಲಿಂದ ಬಂದಿರತಕ್ಕಂಥವನು ಯಾರು ಶಕ್ತಿಶಾಲಿನೋ ಭೂಲೋಕದಲ್ಲಿ ಪಾಂಡವರ ಪುತ್ರ. ಆ ಪಾಂಡುರಾಜನ ಪುತ್ರನಾಗಿರ್ತಕ್ಕಂಥವನಲ್ಲಿ ಅರ್ಜುನ ಇಂದ್ರನ ವಿಶೇಷವಾಗಿರ್ತಕ್ಕಂಥ ಮಗ. ಅವನಿಗೆ ಅಹಂಭಾವ, ಅಹಂಕಾರ, ದುರಹಂಕಾರ ಎಲ್ಲ ಇರುತ್ತೆ. ಹೀಗೆ ಬಂದ ಪಕ್ಷದಲ್ಲಿ ಆ ಅಹಂಕಾರ ದುರಹಂಕಾರ ಇದ್ದ ಪಕ್ಷದಲ್ಲಿ ಏನು ಮಾಡ್ತಾನೆ, ಆಹಾ ಕೃಷ್ಣ, ಆ ಕಾಲದಲ್ಲಿ ನಿನ್ನ ರಾಮ ಅವತಾರದಲ್ಲಿ ಏನು ಮಾಡಿರೋ ಕಪಿಶ್ರೇಷ್ಠ, ಅವನಿಗಿಂತ ನಾನು ಶ್ರೇಷ್ಠ, ಬಾಣದಲ್ಲೇ ನನಗೆ ವಿಶೇಷವಾಗಿ ಸೇತುವೆಯನ್ನು ಕಟ್ತೀನಿ ಅಂತಾನೆ. ನೋಡಪ್ಪ, ಹಂಗೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ. ಆಂಜನೇಯ ಪರಮ ಭಕ್ತ, ಅವನಿಗಿಂತ ನಾನು ಭಕ್ತ ಕೃಷ್ಣ, ನಿನಗೇನು ಗೊತ್ತೋ ಅಂತ ವಾದ ವಿವಾದ. ಪಾಪ ಭಗವಂತನ ಮೇಲೆ ಪ್ರಯೋಗ, ಇವೊಂದು ಗುಬ್ಬಿ ಮೇಲೆ ಅಸ್ತ್ರ ಪ್ರಯೋಗ ಮಾಡ್ತಾರಲ್ಲ ಹಾಗೆ. ಅದಕ್ಕೆ ಜೀವನದಲ್ಲಿ ತಿಳ್ಕೊಳ್ಳಿ, ಅಹಂಭಾವ ಅಹಂಕಾರ ಬಂದುಬಿಟ್ರೆ ಯಾರು ಏನು ಅಂತ ಗೊತ್ತಾಗಲ್ಲ, ಎಲ್ಲ ಮೋಡ ಕವಿದ ವಾತಾವರಣ ಆಗೋಗಿರುತ್ತೆ. ಅದಕ್ಕೆ ನೀವೇ ಮಾಡಬೇಕಂದ್ರೆ ಆ ಸಮಯಕ್ಕೆ ಕೃಷ್ಣ ನಿಂತಿರ್ತಾನೆ. ಇವನು ಆ ದುರಹಂಕಾರದಲ್ಲಿ ನಾನು ಬಿಡ್ತೀನಿ ಬಾಣ ಅಂತಾನೆ. ಭಾಳ ಸಂತೋಷ. ಒಂದು ಬಾಣ ಬಿಡ್ತಾನೆ, ಎರಡು ಬಿಡ್ತಾನೆ, 1 2 ಆಗುತ್ತೆ, 2 4 ಆಗುತ್ತೆ, 5 ಆಗುತ್ತೆ. ಹೀಗೇ ಸಾವಿರಾರು ಬಾಣ ಮಾಡಿ ಒಂದು ಪುಟಾಣಿ ಸೇತುವೆಯನ್ನು ಮಾಡ್ತಾನೆ. ನೋಡಿದ್ಯಾ ಎಷ್ಟು ಭದ್ರವಾಗಿದೆ ಸೇತುವೆ? ಅಲ್ಲ, ಭದ್ರವಾಗಿರಬೇಕು, ಅದನ್ನು ಯಾರು ನಡ್ಕೊಂಡು ಹೋದರೆ ಅದನ್ನೇ ಗೊತ್ತಾಗೋದು ಅಂತ. ಸರಿ ಆಯಿತು. ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ ಅಂತಾನಷ್ಟೇ, ಅನ್ನೋ ಬದಲು ಅಂತಾನೆ ಒಂದು ಗಾಳಿ ಬಿಟ್ಟು ಹಾಗೆ ಎಲ್ಲ ಪುಡಿ ಪುಡಿ ಆಗೋಯ್ತು. ಕೃಷ್ಣ ಈ ಸರಿ ನೋಡು ಇನ್ನೂ ಚೆನ್ನಾಗಿ ಮಾಡ್ತೀನಿ, ತಿರುಗಿ ಬಿಡ್ತಾನೆ ಬಾಲ. ಹಾಗಾದ್ರೆ ಒಂದು ಕೆಲಸ ಮಾಡು, ಇದಕ್ಕಿಂತ ಗಟ್ಟಿ ಅಂದರೆ ಈ ಸಲ ಅಂತಾನೆ ಕೃಷ್ಣ ಪರಮಾತ್ಮ. ಆ ಬಾಣಗಳು ಮುರಿದೇ ಹೋಗಲ್ಲ. ಪರವಾಗಿಲ್ವೇ? ಸರಿ, ಒಂದು ಕೆಲಸ ಮಾಡ್ತೀನಿ, ಸ್ವಯಂ ಆಂಜನೇಯನೇ ಕರೆಸ್ಬಿಡ್ತೀನಿ, ಅವನ ಮುಖಾಂತರ ನೋಡೋಣ ಅಂಥೇಳಿ ಆಂಜನೇಯನ ಕರೆಸ್ತಾನೆ. ಆಂಜನೇಯನ ಕರೆಸ್ಬಿಟ್ಟು ಕೃಷ್ಣ ಏನಿಂತ ಕೆಲಸ ಮಾಡ್ತಾ ಇದೆಯಾ ಅಂತ. ಆಗ ಇವನು ರಾಮ ಅನ್ನೋದು ಆಂಜನೇಯನಿಗೂ ಅರಿವಾಗಿರ್ತಕ್ಕಂಥ ವಿಚಾರ. ಆ ಸಮಯದಲ್ಲಿ ನಮಸ್ಕಾರ ಮಾಡಿ ಅವನಿಗೆ ರಾಮನ ಥರ ಕಾಣ್ತಾನೆ, ಕೃಷ್ಣ ಇವನಿಗೆ ಅರ್ಜುನನಿಗೆ ಕೃಷ್ಣನ ಥರ ಕಾಣ್ತಾನೆ. ಭಾಳ ಸಂತೋಷ. ಆವಾಗ ರಾಮನ ಥರ ನೋಡಿ ಶ್ರೀರಾಮ ಶ್ರೀರಾಮ್ ಅಂದ್ಬಿಟ್ಟು ಏನು ಮಾಡ್ತಾನೆ, ಆ ಬಾಲದಲ್ಲಿ ಸುಮ್ಮನೆ ಹಂಗಂತಾನೆ. ಎಲ್ಲ ತಿರುಗಿ ಚಿದ್ರ ಪುಡಿ ಪುಡಿ ಆಗೋಯ್ತು. ಸರಿ, ಏನು ಮಾಡ್ತಾನೆ, ಹೀಗೆ ಅರ್ಜುನ ಬಾಣ ಕಟ್ತಾ ಇರ್ತಾನೆ, ಸೇತುವೆನ ಆಂಜನೇಯ ಮುರಿತಾ ಇರ್ತಾನೆ. ಒಂದು ಸಲ ಏನು ಮಾಡ್ತಾನೆ, ಹಾಕಿರ್ತಕ್ಕಂಥ ಇದರಲ್ಲಿ ಆಂಜನೇಯ ಹಿಂಗೆ ನಿಂತು ಪೂರ್ತಿ ಪುಡಿ ಪುಡಿ ಗಾಳ ಗಟ್ಟಿಗಿರುತ್ತೆ. ಆ ಸಮಯಕ್ಕೆ ನಿಂತುಬಿಟ್ಟು ವಿರಾಟ ಸ್ವರೂಪದಲ್ಲಿ ನಿಂತ್ಕೊಂಡು ಸುಮ್ಮನೆ ಹಾಗೆ ನಿಂತ್ಕೊಂಡು ಆ ಹೆಬ್ಬೆಟ್ಟಲ್ಲಿ ಹೀಗಂತಾನೆ. ಆ ಸಮಯದಲ್ಲೂ ಮುರಿದು ಹೋಗುತ್ತೆ. ಆಗ ಅರ್ಜುನ ಭಾಳ ಬೇಸರ ಮಾಡ್ಕೊಂಡು ದೂರ ಹೋಗಿಬಿಡ್ತಾನೆ. ಆಗ ಇವನು ಶ್ರೀರಾಮ ಶ್ರೀರಾಮ ಅಂತಿರ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನೋಡಿದ್ಯಾ ಅವನ ಶ್ರೀರಾಮ ಭಕ್ತ ಎಷ್ಟು ಚೆನ್ನಾಗಿದೆ ಅಂದರೆ ಇವತ್ತು ಆ ಭಕ್ತಿ ಇರೋದ್ರಿಂದಾನೇ ಯಾವ ಕೈಲೋ ಅವನಿದೆ. ನಿನ್ನಲ್ಲಿ ಅಹಂಭಾವ ಅಹಂಕಾರ ನಾನು ಅನ್ನೋದು ಜಾಸ್ತಿ ಇದೆ, ಅದಕ್ಕೆ ಹೀಗಾಯಿತು. ಅದಕ್ಕೋಸ್ಕರ ಆವಾಗ ಅವನು ಕೃಷ್ಣ ತಪ್ಪಾಯಿತು ಅಂತ ಹೇಳಿ ಅರ್ಜುನ ಸಾಷ್ಟಾಂಗ ನಮಸ್ಕಾರ ಮಾಡಿ ಆಂಜನೇಯನ ಆಲಿಂಗನ ಮಾಡಿಕೊಂಡು, ಆಂಜನೇಯ ನಿನ್ನ ವಿಶೇಷವಾಗಿರ್ತಕ್ಕಂಥ ಅವತಾರದಲ್ಲಿ ನೀನೇ ಸ್ವತಃ ನನಗೆ ಶಕ್ತಿಯನ್ನು ಕೊಡಬೇಕು ಅಂತ ಭಾಳ ಸಂತೋಷ ಅಂತ ಏನು ಮಾಡ್ತಾನೆ ಆಂಜನೇಯ. ಆವಾಗ ಶ್ರೀರಾಮ ಅನ್ನೋ ಹಾಗೆ ಇವನು ಶ್ರೀಕೃಷ್ಣ ಅಂಥೇಳಿ ಆ ಬಿಲ್ಲು ಬಾಣವನ್ನು ಬಿಡ್ತಾನೆ. ಬಿಲ್ಲಿನ ಮುಖಾಂತರ ಬಾಣವನ್ನು ಬಿಟ್ಟಿರೋದು ಭಾಳ ಎತ್ತರವಾಗಿ ಹೋಗಿರ್ತಕ್ಕಂಥದ್ದು, ಭಾಳ ಗಟ್ಟಿಯಾಗಿರ್ತಕ್ಕಂಥದ್ದು. ಆಂಜನೇಯ ಏನು ಮಾಡಿದ್ರು ಮುರಿದು ಹೋಗದೆ ಇರತಕ್ಕಂಥ ಅವಕಾಶವಾಗುತ್ತೆ. ಆ ಸಮಯದಲ್ಲಿ ವಿಶೇಷವಾಗಿ ಹೇಳ್ತಾನೆ ಕೃಷ್ಣ ಪರಮಾತ್ಮ, ನೋಡು ಆ ದಿನ ನಾನು ಕೊಟ್ಟಿರತಕ್ಕಂಥ ಮಾತಲ್ಲಿ ಸ್ಥಾನ ಮಾನ ಗೌರವ ಎಲ್ಲ ಕೊಟ್ಟಿದ್ದೀನಿ. ಇವತ್ತಿನ ದಿವಸ ಇವನಿಗೆ ವಿಶೇಷವಾಗಿ ಗರುಡ ಪಕ್ಷಿಗೆ ಕೊಡ್ತಕ್ಕಂಥ ಗೌರವ ಘನತೆ ನಿನಗೆ ಕೊಡ್ತೀನಿ ಅಂತಾನೆ. ಆಗ ಇವನು ಹೇಳ್ತಾನೆ, ಗರುಡನಿಗೆ ಗರುಡಗಂಬದ ಮೇಲೆ ಕೂಡಿಸಿದ್ಯಾ ಕೃಷ್ಣ ಪರಮಾತ್ಮ, ನನಗೆ ಯಾವ ಸ್ಥಾನ ಕೊಡ್ತೀಯಾ ಅಂತ. ಹಾಗೆ ದೇವಾಲಯದಲ್ಲಿ ಒಂದು ಶಾಸ್ತ್ರದಲ್ಲಿ ಏನು ಹೇಳುತ್ತೆ, ಗಂಟೆಯ ಮೇಲೆ ಆ ಗದೆಯನ್ನು ಪಕ್ಕ ಹಾಕಿ ಅವನು ಮೊಣಕಾಲಲ್ಲಿ ವಿಶೇಷವಾಗಿ ಕೂತ್ಕೊತಾನೆ. ಅದೇ ಕುಕ್ಕರ್ ಕಾಲಲ್ಲಿ ಕೂತ್ಕೊತಾನೆ, ಹಾಗೆ ಕೂತ್ಕೊತಾನೆ. ಆಂಜನೇಯ ಕೂತ್ಕೊಂಡು ಆ ವೀರ ಸಿಂಹಾಸನವನ್ನು ಹಿಡ್ಕೊಂಡು ಪರಿಪೂರ್ಣ ಘಂಟಾನಾದ ಮೇಲೆ ಕೂತ್ಕೊಂತಾನೆ. ಇದನ್ನು ಯಾರು ಬಾರಿಸ್ತಾರೆ ಅಂತ. ಅದಕ್ಕೆ ವಿಜಯ ಗಂಟೆಯನ್ನು ಮೊದಲ ಬಾರಿಸಿದ್ದೆ ಅರ್ಜುನ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳಿದ ಮೇಲೆ ಆ ಘಂಟಾನಾದದ ಒಂದು ಸ್ಥಾನ ಕೊಟ್ಟ ಮೇಲೆ ಆ ಗಂಟೆಯನ್ನು ಹಿಡ್ಕೊಂಡು ಅರ್ಜುನ ಆ ಘಂಟಾನಾದವನ್ನು ಬಾರಿಸ್ತಾನೆ. ಕೃಷ್ಣ ಶಂಕುವನ್ನು ಮೊಳಗ್ತಾನೆ. ಇವತ್ತು ಯುದ್ಧಕ್ಕೆ ಮೊದಲು ಒಂದು ಗಂಟೆಯನ್ನು ಬಾರಿಸೋದೇನಕ್ಕೆ ಅಂದರೆ ಶತ್ರುಗಳ ಸಂಹಾರ ವಿನಾಶ. ಕೃಷ್ಣ ಪರಮಾತ್ಮನ ಶಂಕುವನ್ನು ಬಾರಿಸಿ ಇದೋ ಬರ್ತಾ ಇದ್ದೀನಿ ಅಂತ. ನಮ್ಮ ಕಾರ್ಯಕ್ರಮದಲ್ಲಿ ನೋಡಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಸಮೇತ ಅಲ್ವೇ, ಹೀಗೆ ಕೂತಿರಿ, ಬಂದೆ. ಮುಂದಿನ ದೇವಸ್ಥಾನ ಯಾತ್ರೆ ಪ್ರಾಕಾರಕ್ಕೆ ನಮಸ್ಕಾರಕ್ಕೆ ಬೇರೆ ಹೋಗಬೇಕು. ಗುರುಜಿ, ಖಂಡಿತವಾಗಿಯೂ ಹೌದು. ಈ ಒಂದು ಅಹಂಭಾವ ನಮ್ಮನ್ನು ಯಾವ ರೀತಿಯಾಗಿ ಕೆಳಮಟ್ಟಕ್ಕೆ ಇಳಿಸುತ್ತೆ ಅಂತ ಕೂಡ ತಿಳಿಸ್ಕೊಟ್ರಿ. ಮತ್ತಷ್ಟು ಮಾತಾಡೋಣ.
ವೀಕ್ಷಕರೇ, ಗುರೂಜಿ ಅವರಿಂದ ಇನ್ನಷ್ಟು ವಿಚಾರಧಾರೆಯನ್ನ ಪಡೆಯೋಣ. ಅದಕ್ಕೂ ಮೊದಲು ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮ ವಿರಾಮದ ನಂತರ ಮುಂದುವರಿಯುತ್ತೆ.